ಸಿಂಪಲ್ಲಾಗಿ ಆಲೂಗಡ್ಡೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನಾನು 3 ಆಲೂಗಡ್ಡೆನ ಕ್ಲೀನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನೋಡಿ 2 ವಿಷಲ್ಲು ಒಡಿಸ್ಬೇಕು, ಸಾಕು ಫ್ರೆಂಡ್ಸ್. 2 ವಿಷಲ್ ಒಡಿಸಿದ್ರೆ ನೋಡಿರಿ ಇದು ಯಾವ ಸಾಂಬಾರಿಗೂ ಕಮ್ಮಿ ಆಗೋಲ್ಲ. ನೀವು ಇಡ್ಲಿ ಬೇಕಾದರೂ ಮಾಡ್ಕೋಬೋದು, ಚಪಾತಿಗೆ ಆದರೂ ಮಾಡ್ಕೋಬೋದು, ಅನ್ನಕ್ಕಾದರೂ ಮಾಡ್ಕೋಬೋದು. ತುಂಬ ಸಖತ್ತಾಗೆ ಬರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 2 ದಿವಸ ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೆ ವಿಡಿಯೋ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್, ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಬನ್ನಿ ಮತ್ತು ಸಿಂಪಲ್ಲಾಗಿ ಆಲೂಗಡ್ಡೆ ಸಾಂಬಾರು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಆಲೂಗಡ್ಡಿನ ಬೇಯಕ್ಕಿಟ್ಟಿದ್ದೆ. ನೆಕ್ಸ್ಟ್ ಬಂದು ಸ್ವಲ್ಪ ಹುಣಸೆ ರಸ ನೆನೆ ಇಟ್ಕೊಂಡಿದ್ದೆ, ಮತ್ತು ಒಂದೇ ಈರುಳ್ಳಿ, ಟೊಮೆಟೊ ಹಣ್ಣು, ಕರಿಬೇವು. ಇಷ್ಟೇ ಸಿಂಪಲ್ಲಾಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿರಿ. ನೀವು ಇಡ್ಲಿಗೆ ಸಾಂಬಾರು ಆ ಸಾಂಬಾರು ತಿಂದು ಬೇಜಾರಾಯಿತು ಅಂದರೆ ಈ ಸಾಂಬಾರು ಈಸಿಯಾಗೆ ಮಾಡ್ಕೋಬೋದು. ಏನು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಯಾವುದು ಕರಿಯೋ ಹಾಗೆ ಇಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವಾಗ ನೋಡಿರಿ ಆಲೂಗಡ್ಡಿನ ನಾನು ಬೇಯಿಸ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಇಷ್ಟು ಬೇಯಿಸ್ಕೊಂಬಂದಮೇಲೆ ಇದನ್ನೆಲ್ಲ ನೀಟಾಗಿ ಸಿಪ್ಪಿ ತಗೊಂಡು ಕ್ಲೀನಾಗಿ ನಾವು ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್, ಹಾಗಾಗಿ ಕ್ಲೀನಾಗಿ ವಾಯ್ಸ್ ಕೇಳ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನೋಡಿ, ಇವಾಗ ಇದನ್ನು ನಾನು ಆಲೂಗಡ್ಡೆ ಎಲ್ಲ ಸಿಪ್ಪೆ ಎಲ್ಲ ತಕ್ಕೊಂಡು, ನೋಡಿ ನೀವೇನು ಪಲ್ಯಕ್ಕೆ ಇದನ್ನು ಸಿಪ್ಪಿ ತೊಗೊಂಡು ಏನು ಪಲ್ಯಕ್ಕೆ ರೆಡಿ ಮಾಡ್ಕೊತಿರಲ್ಲ ಅದೇ ಥರನೇ ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೊಸ ರುಚಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಿಕೊಂಡು ಬೇಗ ಇಡ್ಲಿ ಸಾಂಬಾರು, ದೋಸೆಗೆ ಎಲ್ಲದಕ್ಕೂ ಮ್ಯಾಚ್ ಆಗೋವಂಥ ಸಾಂಬಾರಿದು. ಒಂದ್ಸಲ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲರಿಗೂ ಅರ್ಥ ಆಗುತ್ತೆ ರೀ. ನೋಡಿರಿ, ಇಷ್ಟು ಮಾಡ್ಕೊಂಬಿಟ್ಟು ನೋಡಿ ನೀಟಾಗಿ ಈ ಥರ ಮಿಜ್ಕೋಬೇಕು ಎಲ್ಲ ಆಲೂಗಡ್ಡೆನ. ತುಂಬ ಸುಡ್ತಾ ಇರೋದ್ರಿಂದ ನಾನು ಒಂದು ಸ್ಪೂನಿಂದ ಈ ಥರ ಮಿಜ್ತಾ ಇದ್ದೇನೆ. ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಕಾಳು ಸಿಡಿಸಿ, ಆಮೇಲೆ ಈರುಳ್ಳಿ, ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ ಹಾಕಿಬಿಟ್ಟು ಎಲ್ಲ ಫ್ರೈ ಮಾಡ್ಕೋಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೋವಂಥ ಸಾಂಬಾರು ತೋರಿಸ್ತಾ ಇದ್ದೀನಿ. ನೀವು ಇಡ್ಲಿಗೆ ಒಂದ್ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಜೀರಿಗೆ, ಸಾಸಿವೆ ಕಾಳು ಹಾಕೋತಾ ಇದ್ದೇನೆ ನಾನು. ಮತ್ತು ಈರುಳ್ಳಿ ಹಾಕೋತಾ ಇದ್ದೇನೆ. ನೋಡಿರಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ರಿ. ಒಮ್ಮಿಂದೊಮ್ಗೆನೆ ಟೊಮೊಟೊ ಹಣ್ಣು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹುಣಸೆ ರಸ ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪನೇ ಇದಕ್ಕೆ ನೀವು ಇವಾಗಲೇ ಉಪ್ಪು ಹಾಕ್ಕೊಂಡ್ರಿ ಅಂದ್ರೆ ಬೇಗ ಈರುಳ್ಳಿ ಎಲ್ಲ ಬೇಗ ಬೇಯುತ್ತೆ. ನೋಡಿ, ಈಗೆಲ್ಲ ಹಾಕ್ಕೊಂಡು ಇನ್ನೊಂದ್ಸಲ ನಾನು ಫ್ರೈ ಮಾಡ್ಕೊತೀನಿ. ನೋಡಿ, ಈಗೆಲ್ಲ ನೀಟಾಗಿ ಫ್ರೈ ಆದಮೇಲೆ ಹುಣಸೆ ರಸ ಹಾಕ್ಕೋಬೇಕು. ನೋಡಿರಿ, ಇದಕ್ಕೆ ನೀವು ಒಂದ್ಸಲ ಮಾಡಿರ್ತೀರಲ್ಲ ಗೊತ್ತಿಲ್ಲ, ತುಂಬ ಟೇಸ್ಟ್ ಬರುತ್ತೆ. ಭಾಳ ಅಂದರೆ ಭಾಳ ರುಚಿ ಕೊಡುತ್ತೆ ಈ ಸಾಂಬಾರು. ನೋಡಿ, ಇವಾಗ ನಾನು ಹುಣಸೆ ರಸ ಹಾಕೋತಾ ಇದ್ದೆ. ನೋಡಿ ಫ್ರೆಂಡ್ಸ್, ಹುಣಸೆ ರಸ ಹಾಕ್ಕೊಂಡ್ಬಿಟ್ಟು ಮತ್ತೆಲ್ಲ ಫ್ರೈ ಮಾಡಿಕೊಂಡು ಉಪ್ಪು ಬೆಲ್ಲ ಹಾಕಿಬಿಟ್ಟು ಕಲಿಸ್ಕೊಂಡ್ಬಿಡೋಣ. ನೋಡಿ, ಈಗೆಲ್ಲ ಫ್ರೈ ಮಾಡ್ಕೋಬೇಕು. ಇವಾಗ ಉಪ್ಪು ಹಾಕ್ತಾಯಿದ್ದೇನೆ. ನೋಡಿ, ನಾನು ಉಪ್ಪು, ಬೆಲ್ಲ ಮತ್ತು ಸಾಂಬಾರು ಪುಡಿ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿರಿ, ಎಣ್ಣೆಯಾಗ ನಾವು ಏನು ಕರಿಯೋ ಅವಶ್ಯಕತೆನೇ ಇರಲ್ಲ. ನೋಡಿ, ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಈ ಸಾಂಬಾರು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೇನೆ ನೋಡಿ ನಾನು, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಅಂದರೆ ಖಾರ ಪುಡಿ. ನೋಡಿ, ಉಪ್ಪು, ಸಾಂಬಾರು ಪೌಡ್ರು ನಿಮಗೆ ಭಾಳ ಬೇಕಾದರೆ ಭಾಳ ಹಾಕ್ಕೋಬೋದು. ನೋಡಿ, ನಿಮಗೆ ಖಾರ ಜಾಸ್ತಿ ಉಣ್ಣೋರಾದರೆ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೋಬೋದು. ಇದು ಮುದ್ದೆಗೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡಿರಿ, ಒಂದ್ಸಲ ಟ್ರೈ ಮಾಡಿರಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೇನೆ ನೋಡಿ ನಾನು. ಬೆಲ್ಲ ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಬೇಕು. ನೋಡಿರಿ, ಇದಕ್ಕೆ ಹಸಿ ಕೊಬ್ಬರಿ ತುರಿನ ನೋಡಿ, ಹಸಿ ಕೊಬ್ಬರಿ ತುರಿ ಹಾಕ್ಕೊಂಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ಈಗ ಮೊದಲು ನಾವೆಲ್ಲ ಫ್ರೈ ಮಾಡ್ಕೋಬೇಕು, ಎಲ್ಲ ಮಿಕ್ಸ್ ಆಗಬೇಕಲ್ಲ ಅದು. ಹಾಗಾಗಿ ನೀರು ಹಾಕ್ಬಿಟ್ಟು ನಿಮಗೆ ಭಾಳ ಸ್ವಲ್ಪ ಅಳಕ್ಕಿರಲಿ ಅನ್ನೋದಾದರೆ ನೀರು ಜಾಸ್ತಿ ಹಾಕ್ಕೊಳ್ರಿ. ಸ್ವಲ್ಪ ಗಟ್ಟಿ ಇರಲಿ ಅನ್ನೋದಾದರೆ ಸ್ವಲ್ಪ ಗಟ್ಟಿನ ಮಾಡಿಕೊಡ್ರಿ. ಈಗ ನಾನೇನು ಆವಾಗಲೇ ಆಲೂಗಡ್ಡಿನ ಕಿವುಚಿ ಇಟ್ಕೊಂಡಿದ್ನಲ್ಲ, ಆ ಆಲೂಗಡ್ಡೆ ಹಾಕ್ತಾಯಿದ್ದೇನೆ. ನೋಡಿ, ಎಲ್ಲ ಆಲೂಗಡ್ಡೆ ಹಾಕಿಬಿಟ್ಟು ಅದನ್ನೇ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿ. ನೋಡಿ, ಈಗ ಮತ್ತೆ ಎಲ್ಲ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಳ್ಳಿ. ನಿಮಗೆ ನೀರು ಎಷ್ಟು ಬೇಕಾಗ್ತದಲ್ಲ ಅಷ್ಟು ನೀರು ಹಾಕ್ಕೋಬೋದು. ಸ್ವಲ್ಪ ಗಟ್ಟಿಯಾಗೇ ಇರಲಿ ಅನ್ನೋರು ಇರ್ತಾರೆ, ಸ್ವಲ್ಪ ನೀರು ಜಾಸ್ತಿ ಇರಲಿ ಅನ್ನೋರು ಇರ್ತಾರೆ. ನಮಗೆ ನೀರು ಟೈಪ್ ಇರಲಿ ಅಂತ
ಸ್ವಲ್ಪ ನೀರು ಜಾಸ್ತಿ ಹಾಕ್ತೇನೆ ನೋಡಿರಿ ನಾನೀಗ. ಇದನ್ನೇ ಸ್ವಲ್ಪ ಬೇಯಕ್ಕಿಟ್ಟು ಆಮೇಲೆ ನೀಟಾಗಿ ನಿಮಗೆ ಎಷ್ಟು ನೀರು ಬೇಕಾಗ್ತದಲ್ಲ ಅಷ್ಟು ನೀರು ಹಾಕಿಟ್ಟು ಕುದಿಯೋಕ್ಕಿಡೋಣ. ಈ ಕಡೆ ಸ್ವಲ್ಪ ಪುಟಾಣಿ ಹಿಟ್ಟು ತೊಗೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು. ಇದಕ್ಕಿರೋದೇ ಮೇನು ಪುಟಾಣಿ ಹಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಕುದಿಯೋವಾಗ ಆ ಪುಟಾಣಿ ಹಿಟ್ಟು ಹಾಕಿಬಿಟ್ರೆ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಎಷ್ಟು ಮಸ್ತ್ ಬರ್ತೈತಿ ಅಂತೀರಿ. ನೀವು ಒಂದ್ಸಲ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ನೋಡಿರಿ ಸಾಂಬಾರು ಕುದಿಯಕತ್ತೈತಿ, ಮತ್ತು ಯಾಕೆ ತಡ ರೀ, ಹಿಟ್ಟು ಬಿಟ್ಟು ಸಾಂಬಾರು ಕುದಿಸಿದ್ರೆ ನಮ್ಮ ಆಲೂಗಡ್ಡೆ ಸಾಂಬಾರು ಎಷ್ಟು ಈಸಿಯಾಗೆ ಮಾಡ್ಕೊಬೋದು ನೋಡಿರಿ. ಮತ್ತೊಂದ್ಸಲ ಟ್ರೈ ಮಾಡ್ತೀರಾ ಫ್ರೆಂಡ್ಸ್? ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತೆ ಎಲ್ಲರಿಗೂ ಸಿಗ್ತೀನಿ ರೀ. ನೋಡಿರಿ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿರಿ, ಎಲ್ಲ ಅರ್ಥಕತಿ. ನಿಮಗೆ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯ್ತು ರೀ. ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾಂಬಾರು ರೆಡಿ ಆಗೈತಿ ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ್ರಿ.